ತುಂಬಾ ಜನ ಟೀಚರ್ ಆಸ್ಪಿರೆಂಟ್ಸ್ ಬ್ಯಾಕಪ್ ಸ್ಕೋರ್ ಮತ್ತೆ ಸಿ ಅಂಡ್ ಆರ್ ರೋಲ್ ಬಗ್ಗೆ ತುಂಬಾ ಅಂದ್ರೆ ಓದ್ಬೇಕಂತಂದ್ರೆ ಯಾವ ರೀತಿ ಓದ್ಬೇಕು ಮತ್ತೆ ಈ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ ಇಲ್ಲ ಡಿಗ್ರಿ ಪರ್ಸೆಂಟೇಜ್ ತುಂಬಾ ಕನ್ಫ್ಯೂಷನ್ ಇದೆ ಟೀಚರ್ ಆಸ್ಪಿರೆಂಟ್ಸ್ಗೆ. ಈಗ GPSTR ಇರ್ಬೋದು, PSTR, HSTR ಇರ್ಬೋದು, ಈ ಒಂದು ಎಲ್ಲಾ ವಿಚಾರವಾಗೂ ಇವತ್ತು ನಾನು ಟೀಚರ್ಸ್ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತೆ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಭೇಟಿ ಮಾಡಿ ಎಲ್ಲಾ ವಿಚಾರಗಳನ್ನು ಕೇಳ್ಕೊಂಡ್ ಬಂದಿದ್ದೀನಿ. ಈ ಒಂದು ಸಿ ಅಂಡ್ ಆರ್ ರೂಲ್ ಬಗ್ಗೆ ನಾನು ಹೇಳೋದಾದ್ರೆ, ಈ ತುಂಬಾ ದಿನದಿಂದ ನಾವು ಲಾಸ್ಟ್ ಒಂದ್ 2-3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನೆಕ್ಸ್ಟ್ ವೀಕ್ ಬರುತ್ತೆ, ಡಿಸೆಂಬರ್ ಬರುತ್ತೆ ಅಂತಾನೆ ಹೇಳ್ತಾ ಇದ್ರು. ಬಟ್ ಆದ್ರೆ ಇವತ್ತು ನಾವು ಕ್ಲಾರಿಫಿಕೇಶನ್ ತಗೊಂಡ್ವಿ. ಇದೇ ವಾರನೇ ಸಿ ಅಂಡ್ ಆರ್ ರೂಲ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನು ಪ್ರೆಸರ್ ಹಾಕಿದೀವಿ. ಬಟ್ ಆದ್ರೆ ಮುಂದಿನ ವಾರ ಅಟ್ ಎನಿ ಕಾಸ್ಟ್ ಸಿ ಅಂಡ್ ಆರ್ ರೂಲ್ ಬರುತ್ತೆ. ಆದ್ರೆ ಸಿ ಅಂಡ್ ಆರ್ ರೂಲ್ ಅಲ್ಲಿ ಮೇಜರ್ ಏನ್ ಚೇಂಜಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಸಿ ಅಂಡ್ ಆರ್ ರೂಲ್ ಇಲ್ಲ ಅಂದಿದ್ರು ಇವತ್ತಿಂದು ಸಿಚುವೇಶನ್ ಲಾಸ್ಟ್ ಸಿ ಅಂಡ್ ಆರ್ ರೂಲ್ ಏನಿದೆ 2017 ಪ್ರೆಸೆಂಟ್ ಲಾಸ್ಟ್ ರಿಕ್ರೂಟ್ಮೆಂಟ್ ಎಲ್ಲ ಯಾವ ರೀತಿ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ತಿದ್ರು. ಬಟ್ ಆದ್ರೆ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡೋದಕ್ಕೆ ತುಂಬಾ ಪ್ರೆಸರ್ ಹಾಕಿದ್ವಿ. ಈ ಹಿಂದೆ ಇದ್ದಂತ ರಿತೇಶ್ ಕುಮಾರ್ ಸರ್ ಇರ್ಬೋದು, ತ್ರಿಲೋಕ್ ಚಂದ್ರ ಸರ್ ಇರ್ಬೋದು, ಕಮಿಷನರ್ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಡು ತುಂಬಾ ಸತಿ ಈ ಒಂದು ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಬೇಕು. ಲಾಸ್ಟ್ ಟೈಮ್ ಆಗಿದೆ ಅಂತಾನೂ ಕೂಡ ಹೇಳಿದ್ರು, ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ ಅಂತ ಹೇಳಿ. ಬಟ್ ಆದ್ರೆ ಇವಾಗ ಸಿ ಅಂಡ್ ಆರ್ ಅಲ್ಲಿ ಬ್ಯಾಕಪ್ ಸ್ಕೋರ್ ಅಂದ್ರೆ ಟೀಚರ್ ವೇಕೆನ್ಸಿಲಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆಯಾ ಇಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ಸ್ ಕೊಡ್ತಾ ಇದೀನಿ. ಈ ಒಂದು ಬ್ಯಾಕಪ್ ಸ್ಕೋರ್ ತುಂಬಾ ಮೇಜರ್ ಏನ್ ರಿಮೂವ್ ಆಗಲ್ಲ. ಬ್ಯಾಕಪ್ ಸ್ಕೋರ್ ಡಿಗ್ರಿ ಸ್ಕೋರ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ B.Ed ಸ್ಕೋರ್ ಇರ್ಬೋದು. ಈ ಒಂದು GPSTR ಅಲ್ಲಿ ಜಿಪಿಟಿದು 10%, ಡಿಗ್ರಿದು 20% ಇತ್ತು, TETದು 20% ಇತ್ತು, CET 50%. ಈ GPSTR ಟೋಟಲ್ 100% ಅಲ್ಲಿ ಈ ತರ ಡಿವೈಡ್ ಆಗ್ತಾ ಬರ್ತಿತ್ತು. ಇದೇ ರೀತಿ ಆಗೋದಾದ್ರೆ ಫಾರ್ ಇದು HSTR ಗೆ CET 70%, ಡಿಗ್ರಿ 20%, ಮತ್ತೆ B.Ed 10% ತಗೊಂತಾ ಇದ್ರು. ಅದೇ ರೀತಿ PSTR ಅಷ್ಟೇ. ಈಗ 2017 ಪ್ರಕಾರ PUCದು 25%, B.Ed 25%, CETದು 35%, TETದು 15%. ಈ ರೀತಿ ಪರ್ಸೆಂಟೇಜ್ ಡಿವೈಡ್ ಆಗ್ತಾ ಇತ್ತು. PSTR ಇರ್ಬೋದು, GPSTR ಇರ್ಬೋದು, HSTR ಗೆ ಈ ಒಂದು ರೆಕ್ರೂಟ್ಮೆಂಟ್ ಆಗ್ಬೇಕಂದ್ರೆ ನೇಮಕಾತಿಗೆ ಇದನ್ನ ಅಡಾಪ್ಟ್ ಮಾಡ್ಕೊಂತ ಇದ್ರು. ಆದ್ರೆ ಇವಾಗ B.Ed ಸ್ಕೋರ್ ಏನಿದೆ ಅದನ್ನ ಸ್ವಲ್ಪ ತುಂಬಾ ಕಂಪ್ಲೀಟ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಎಲ್ಲ GPSTR ಮತ್ತೆ ಒಂದು HSTR ಮತ್ತೆ PSTR ಎಲ್ಲಾ ವಿಚಾರದ್ದು ನಾವು ಕೇಳಿದಾಗ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ಲೇಬೇಕಂತ ಕೇಳಿದ್ವಿ. ಯಾಕೆಂದ್ರೆ ಇವಾಗಿನ ಸ್ಕೋರ್ಗೂ ಮತ್ತೆ ಪ್ರೀವಿಯಸ್ 5 years 10 years ಬ್ಯಾಕ್ ತಗೊಂಡಿರೋ ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ಸ್ಕೋರ್ ಮಾಡಿರೋರ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದನ್ನ ಕಂಪ್ಲೀಟ್ ರಿಮೂವ್ ಮಾಡ್ಬೇಕಂತಾನೆ ಮನವಿ ಮಾಡ್ಕೊಂಡಿದ್ವಿ. ಬಟ್ ಆದ್ರೆ ಇದು ಯಾಕೆ ಕಂಪ್ಲೀಟ್ ರಿಮೂವ್ ಆಗಲ್ಲ ಅನ್ನೋದಕ್ಕೆ ಒಂದ್ ರೀಸನ್ ಹೇಳ್ತೀನಿ. ಇದು ಮಧ್ಯವರ್ತಿಗಳ ಹಾವಳಿಯಿಂದ. ಯಾಕೆಂತಂದ್ರೆ ಈ ಒಂದು ಬರೀ ಒಂದಕ್ಕೆ ಅಂತ ಅಂದ್ರೆ CET ಮತ್ತೆ TET ಅಷ್ಟೇ ಅಂತ ಅಂದಾಗ ಒಂದೇ ಎಕ್ಸಾಮ್ ಮೇಲೆ ಪ್ರಿಫರೆನ್ಸ್ ಕೊಟ್ರೆ ಕರಪ್ಷನ್ ತುಂಬಾ ಆಗುತ್ತೆ. ಮತ್ತೆ ಅದರಲ್ಲೂ ಟೀಚರ್ಸ್ ಆಗ್ಬೇಕಾಗಿರೋಂಥದ್ದು ಎಲ್ಲಾದ್ರಲ್ಲೂ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ ತಗೊಂಡು ಅವ್ರು ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದರಲ್ಲಿ ಬ್ಯಾಕಪ್ ಸ್ಕೋರ್ಗೆ ನಾನು ಒಂದ್ ವಿಚಾರ ಅಂತ ಹೇಳ್ತೀನಿ. ಕಂಪ್ಲೀಟ್ ಬ್ಯಾಕಪ್ ಸ್ಕೋರ್ ಅಂತಂದ್ರೆ ಏನೋ ಡಿಗ್ರಿ ಸ್ಕೋರ್ ಕಂಪ್ಲೀಟ್ ರಿಮೂವ್ ಆಗಲ್ಲ. ಒಂದೊಂದ್ ಸ್ವಲ್ಪ ಅಂದ್ರೆ ರ್ಯಾಷನಲ್ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಾ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇಟ್ಕೊಳ್ಳಿ. ಮತ್ತೆ ಸಿ ಅಂಡ್ ಆರ್ ರೂಲು ನೆಕ್ಸ್ಟ್ ವೀಕ್ ಬರುತ್ತೆ. ಅಲ್ಲಿವರೆಗೂ ಅಂದ್ರೆ ಸ್ವಲ್ಪ ಪೇಷನ್ಸ್ ಆಗಿರಿ. ಮತ್ತೆ ನೆಕ್ಸ್ಟ್ ಮಂತ್ ಎಲ್ಲ ಏನು ಕೋರ್ಟ್ ಕೇಸ್ ಇದೆ ಅದು ಸ್ಟೇ ವೇಕೇಟ್ ಮಾಡಿಸಿ ಇಮಿಡಿಯೇಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಸಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದ್ರೊಳಗಡೆ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗ್ಬೇಕು ಅನ್ನೋದೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮತ್ತೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.